ಆದಿವಾಸಿಗಳಿಗೆ ಮೂಲಭೂತ ಸೌಕರ್ಯ ಕೊಡದ ಸರ್ಕಾರ. ಎಚ್.ಡಿ. ಕೋಟೆ ತಾಲೂಕು ಕಚೇರಿ ಮುಂದೆ ವಿಶ್ವ ಮೂಲ ನಿವಾಸಿಗಳ ದಿನದ ಪ್ರಯುಕ್ತ ಅಖಿಲ ಭಾರತ ಆಗ್ರಹ ದಿನದ ಕರೆಯ ಮೇರೆಗೆ ಎಚ್.ಡಿ. ಕೋಟೆ ತಾಲೂಕಿನ ಆದಿವಾಸಿಗಳು ಎದುರಿಸುತ್ತಿರುವ ಮೂಲಭೂತ ಸೌಕರ್ಯಗಳ ಸಮಸ್ಯೆಗಳ ವಿರುದ್ಧ ಪ್ರತಿಭಟನೆ ನಡೆಸಲಾಯಿತು. ಮನವಿ ಸ್ವೀಕರಿಸಿದ ತಹಸೀಲ್ದಾರರಾದ ಶ್ರೀನಿವಾಸ್ ಮಾತನಾಡಿ, ಶೌಚಾಲಯ, ಮನೆ, ಕುಡಿಯುವ ನೀರು ಇಂಥ ಕನಿಷ್ಠ ಮೂಲ ಅವಶ್ಯಕತೆಗಳನ್ನು ಪೂರೈಸಲು ಕ್ರಮ ಕೈಗೊಂಡು ಸಂಬಂಧಪಟ್ಟ ಇಲಾಖೆಗಳ ಅಧಿಕಾರಿಗಳಿಗೆ ಮಾಹಿತಿ ಸಂಗ್ರಹಿಸಲು ತಿಳಿಸಿ ಸಮಸ್ಯೆ ಬಗೆಹರಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ಭರವಸೆ ನೀಡಿದರು. ಪ್ರತಿಭಟನೆ ನೇತೃತ್ವ ವಹಿಸಿದ ಅಖಿಲ ಭಾರತ ಜನ ಅಧಿಕಾರ ಸುರಕ್ಷಾ ಸಮಿತಿಯ ವತಿಯಿಂದ ಸುನಿಲ್ ಟಿಆರ್ ಅವರು ಮಾತನಾಡುತ್ತಾ, ಎಚ್.ಡಿ. ಕೋಟೆ ತಾಲೂಕಿನ ಆದಿವಾಸಿ ಹಾಡಿಗಳು ಜೀವನಾವಶ್ಯಕ ಸೌಕರ್ಯಗಳಿಂದ ವಂಚಿತವಾಗಿವೆ. ಮನೆ, ಶೌಚಾಲಯ, ಕುಡಿಯುವ ನೀರು, ರಸ್ತೆ, ವಿದ್ಯುತ್, ಶಾಲೆ ಇವೆಲ್ಲವೂ ಅಲಭ್ಯವಾಗಿವೆ. ಅಂಗನವಾಡಿ ಶಾಲೆಗಳ ನಿರ್ಮಾಣಕ್ಕೆ ಅಡ್ಡಿಪಡಿಸುವ ಅರಣ್ಯ ಇಲಾಖೆ ಪ್ರವಾಸೋದ್ಯಮ, ರೆಸಾರ್ಟ್, ಗಣಿಗಾರಿಕೆ, ಸಫಾರಿಗಳಿಗೆ ಉತ್ತೇಜನ ನೀಡುತ್ತಿದೆ. ಈ ಆದಿವಾಸಿಗಳು ಅರಣ್ಯದಲ್ಲಿ ಬದುಕುವ ಹಕ್ಕುಗಳನ್ನು ಕಳೆದುಕೊಂಡು ನಾಗರಿಕ ಸಮಾಜದಲ್ಲಿ ಬದುಕುವ ವಿಶ್ವಾಸ, ಚಾಕಚಕ್ಯತೆ ಇಲ್ಲದೆ ಅತಂತ್ರರಾಗಿದ್ದಾರೆ. ಬದುಕದೆ ಕಷ್ಟ ಅನ್ನೋಂಥ ಪರಿಸ್ಥಿತಿ ಇದೆ. ಆನೆ ದಾಳಿಯಿಂದ, ಹುಲಿ ದಾಳಿಯಿಂದ ಜನ ಸಾಯುವಂತ ಪರಿಸ್ಥಿತಿ ಇದೆ. ಅವ್ರಿಗೆ ಸೂಕ್ತ ಮನೆ ಆಗಿರ್ಬೋದು, ಸೋಲಾರ್ ತಂತಿನ ವ್ಯವಸ್ಥೆ ಮಾಡಿ ಕಾಡು ಪ್ರಾಣಿಗಳು ಬರ್ದೇನೆ ಇರೋ ತರ ಬಂದೋಬಸ್ತ್ ಮಾಡಬೇಕಾಗತ್ತೆ. ಜೊತೆಗೆ ಆದಿವಾಸಿಗಳಿಗೆ ಏನು ರೇಷನ್ ಕಾರ್ಡ್ ಇಲ್ಲ, ಅವ್ರಗಳಿಗೆ ರೇಷನ್ ಕಾರ್ಡ್ ಬಿಟ್ಟಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವ್ರಿಗೆ ಮಾಡಕ್ ಆಗ್ತಾ ಇಲ್ಲ. ಅವ್ರಿಗೆ ಕನಿಷ್ಠ ದಾಖಲಾತಿಗಳೇನಿದೆ ಅದನ್ನ ಮಾಡಿಕೊಟ್ಟು ಅವ್ರಗಳಿಗೆ ಈ ಕೂಡಲೇ ರೇಷನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಇನ್ನಿತರ ಮೂಲಭೂತ ಸೌಕರ್ಯಗಳು, ಅರಣ್ಯ ಹಕ್ಕು ಕಾಯ್ದೆ ಏನಿದೆ ಅದನ್ನ ಜಾರಿ ಮಾಡಬೇಕು. ಸಮರ್ಪಕವಾಗಿ ಹಕ್ಕುಪತ್ರನ ವಿತರಣೆ ಮಾಡಬೇಕು. ಜೊತೆಗೆ ಅರಣ್ಯ ಸಂರಕ್ಷಣಾ ಕಾಯ್ದೆ ತಿದ್ದುಪಡಿ ನಿಯಮಾವಳಿನ ಏನ್ ತಂದಿದ್ದಾರೆ, ಕಾರ್ಪೊರೇಟ್ ಮನೆತನಗಳ ಪರ ಅರಣ್ಯ ನಾಶ ಮಾಡೋದಕ್ಕೆ ಅದನ್ನ ನಿಲ್ಲಿಸಿ ಏನು ರೆಸಾರ್ಟ್ಗಳು, ಟೂರಿಸಂ ಹೆಸರಲ್ಲಿ ಮೋಜು ಮಸ್ತಿ ಮಾಡೋದಕ್ಕೆ ಮಾಡ್ತಾ ಇದ್ದಾರೆ, ಅದನ್ನ ನಿಲ್ಲಿಸಿ ಪರಿಸರನ, ಅರಣ್ಯನ ಉಳಿಸಿ ಆದಿವಾಸಿಗಳನ್ನ ಉಳಿಸ್ಬೇಕು ಅಂತ ಹೇಳಿ ಈ ಮೂಲ ನಿವಾಸಿ ದಿನದ ಪ್ರಯುಕ್ತ ನಾವು ಮನವಿ ಮಾಡ್ತೀವಿ. ಸರ್ಕಾರದವರು ಆಡಿಯೋನ ಎಲೆಕ್ಷನ್ ಬಂದಾಗ ಓಟು ಬೇರೆ ಹಾಕ್ತಾರ? ಇಲ್ಲ ತಾನೆ. ಎಲೆಕ್ಷನ್ ಬಂದಾಗ ಓಟು ಬೇರೆ ಹಾಕ್ತಾರಲ್ಲ, ಇದು ಆಡಿಯೋರು ಅಂದ್ಬಿಟ್ಟು ಒಂಥರ ತಳ್ಳಿ ಹಾಕ್ತಾ ಇಲ್ಲ. ಎಲ್ಲರೂ ಒಂದೇ ಬೂತಿಗೆ ಒಂದೇ ಪೆಟ್ಟಿಗೆ ಹಾಕ್ತಾರೆ ಓಟು ಎಲೆಕ್ಷನ್ ಬಂದಾಗ. ಏನಾದ್ರು ಸರ್ಕಾರನ ಕೊಡ್ಬೇಕಾದ್ರೆ ಏನು ಮಾಡ್ತಾರೆ, ಆಡಿಯೋರ್ನ ಒಂಥರ ನೋಡ್ತಾರೆ. ಅದು ಅಲ್ಲದೆ ಈ ಸರಿ ಮುಳುಗಡೆ ಅದು ಇದೆಲ್ಲ ಆಯಿತು. ಒಂದು ಕಡೆ ನಮಗೆ ಆನೆ, ನಮ್ಮ ಅಕ್ಕನ ಮನೆ, ಅಕ್ಕನ ಮಗಳ ಮನೆ ಎಲ್ಲ ಬಂದು ನೋಡಿತ್ತು. ಒಂದು ಕಡೆ ನೀರು, ಒಂದು ಕಡೆ ಆನೆ ಬಂದು ನೋಡಿದ್ದು. ಇಲ್ಲಿ ಅಧಿಕಾರಿಗಳು, ನಮ್ಮ ಸರ್ಕಾರದವರು ಬರ್ತಾರೆ, ಅಲ್ಲಿ ಬಾವಿ ಬರ್ತಾರೆ, ಆಶ್ರಮ ಸ್ಕೂಲು ಬರ್ತಾರೆ. ಒಂದು ಸರಿ ಆದರೂ ಆಡಿ ಒಳಗಡೆ ನುಗ್ಗಿದಾರಾ? ಆಡಿ ಅವ್ರ ಕಷ್ಟ ಹೆಂಗೆ ಅಂತ ನೋಡಿದಾರಾ? ಇಲ್ಲ. ಮನೆಗಳಿಲ್ಲ. ನಾವು ಕಡಿಮೆ ಪಕ್ಕ ಇದ್ದೀವಿ. ಬಂದವ್ರು ಏನು ಹೇಳಿದ್ ಗೊತ್ತಾ, ನಿಮ್ಗೆ ಅಲ್ಲಿ ಒಳ್ಳೊಳ್ಳೆ ಮನೆ ಕಟ್ಟಿದ್ದೀನಿ, ಅಲ್ಲಿ ಹೊಂಟೋಗಿ ಈ ಕಾಡಲ್ಲಿ ಏಕೆ ಇರ್ತಾರೆ ಅಂತ. ನಾವು ಹುಟ್ಟಿ ಬೆಳೆದ್ರೆ ಕಾಡಲ್ಲಿ ನಾವು ಜೀವನ ಮಾಡೋದು. ನಾವು ಹೆಂಗೆ ಆನೆ ಬಂತು ಅಂತ ಹೇಳ್ಬಿಟ್ಟು ಆ ಊರು ಬಿಟ್ಟು ನಮಗೆ ಊರು ಬರೋಕ್ಕಾಯ್ತಲ್ಲ, ಕಾಡು ಬಿಟ್ಟು. ಹಾಡಿಯ ಮುಖಂಡರುಗಳಾದ ಗಂಗೆ, ಗೌರಿ, ಕುಮಾರಿ, ರಾಜು, ಮಾಚಮ್ಮ, ಮಾಸ್ತಿ, ಕುಮಾರ, ರವಿ, ಗೌರಮ್ಮ, ನಿಂಗಮ್ಮ, ಪುಷ್ಪ, ಕಾಳಮ್ಮ, ಮಾದೇವಿ, ಭಾಗ್ಯ, ಪವಿತ್ರ ಸೇರಿದಂತೆ ಮೊತ್ತಕೆರೆ ಹಾಡಿ, ಚಿಕ್ಕಕೆರೆಯೂರು ಹಾಡಿ, ಗೋಳೂರು ಹಾಡಿ, ಆನೆಮಾಳ ಹಾಡಿ, ಹೊಸಹಳ್ಳಿ ಹಾಡಿ ಜನರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು.